Hi, my dear friends. Welcome to Learn All in One Commerce with Muralidhar Shastri. Today we are discussing another one new concept, and also this is regarding to that the PUC students, the PUC one who is in the PUC second year accountancy. Uh, Today we are discussing that topic. The topic name is as follows: Accounting for Partnership Fundamentals. ನಾವಿವತ್ತು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್ ಅಂತಕ್ಕಂತಹ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡೋಣ, ಈ ಚಾಪ್ಟರ್ನ ಕ್ಯಾರಿ ಆನ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಪಾರ್ಟ್ನರ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಪಾರ್ಟ್ನರ್ ಅಂತ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ನೀವು ಒಬ್ಬರೇ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ಸೇರ್ತಕ್ಕಂಥದ್ದನ್ನ ಏನಂತ ಕರಿತೀವಿ, ನಾವು ಪಾರ್ಟ್ನರ್ ಅಂತಂತ ಹೇಳಿ ಕರಿತೀವಿ, ಹೌದಲ್ವಾ? ನಮ್ಮ ಜೊತೆಗೆ ನಾವು ಒಬ್ಬರೇ ಇದ್ದಾಗ ನಮ್ಮ ಜೊತೆಗೆ ಇನ್ನೊಬ್ಬರು ಸೇರೋದಕ್ಕೆ ನಾವೇನಂತ ಕರಿತೀವಿ, ಪಾರ್ಟ್ನರ್. ಈ ಪಾರ್ಟ್ನರ್ಗೆ ಸಂಬಂಧಪಟ್ಟಂಗೆ ನಾವೇನು ಮಾಡೋಣ, ಅದರ ಡೆಫಿನಿಷನನ್ನು ನೋಡಿಕೊಂಡು ಹೋಗೋಣ. ಸೊ ವೆನ್ 2 or more persons enter into an agreement to start a business, it is called as a partnership. ಪಾರ್ಟ್ನರ್ಶಿಪ್ ಅಂತ ಹೇಳಂದರೆ ಯಾವ ರೀತಿ, ಒಂದು ಬಿಸ್ನೆಸ್ ಮಾಡಬೇಕಾಗಿರುತ್ತೆ. ಆ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಗೇನು ಬೇಕಾಗಿರುತ್ತೆ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ. ಸೊ ಇಲ್ಲಿ ಒಬ್ಬರು ಬಂದರು, ಇವರಿಬ್ಬರಿಗಿಂತನೂ ಇನ್ನೂ ತುಂಬ ಜನ ಬಂದರೂ ಕೂಡ ಪರವಾಗಿಲ್ಲ ನಮಗೆ, ಹೌದಾ? 2 or more, ಹೌದಾ? 2 or more, ತುಂಬ ಜನ ಬಂದರೂ ಕೂಡ ಪರವಾಗಿಲ್ಲ. ಟು ಸ್ಟಾರ್ಟ್ ಎ ಬಿಸ್ನೆಸ್, ಅದಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು, ದೇ ನೀಡ್ ಟು ಗೋ ವಿತ್ ದ ಅಗ್ರಿಮೆಂಟ್ ಅಂತ ಹೇಳಂದ್ರೆ ಏನರ್ಥ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಮನೆಯನ್ನು ಲೀಸ್ಗೆ ಹಾಕ್ಕೋಬೇಕು ಅಂತ ಹೇಳಂದರೆ ಅದಕ್ಕೊಂದು ಅಗ್ರಿಮೆಂಟ್ ಮಾಡಿಕೊಡಿ ಅಂತ ಹೇಳಂತೀವಿ, ಹೌದಾ? ಅದೇ ರೀತಿಯಾಗಿ ಇಲ್ಲಿ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಂದ್ರಿಗಿನ ವಿ ನೀಡ್ ಟು ಗೋ ವಿತ್ ದ ಅಗ್ರಿಮೆಂಟ್ ಜೊತೆಗೆ ಏನು ಮಾಡಬೇಕು, ಮುಂದೆ ಹೋಗಬೇಕಾಗಿರುತ್ತೆ. ಸೊ ರಿಗಾರ್ಡಿಂಗ್ ಆನ್ ದಟ್, ಟು ಸ್ಟಾರ್ಟ್ ಎ ಬಿಸ್ನೆಸ್, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅಗ್ರಿಮೆಂಟ್ ಮಾಡಿಕೊಂಡು ಇಟ್ ಈಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್. ಸಿಂಪ್ಲಿಯಾಗಿ ಡೆಫಿನೇಷನನ್ನು ಕೇಳಿದೆ. ಇಫ್ ಇನ್ ಕೇಸ್ ದೇ ವಿಲ್ ಆಸ್ಕ್ ಫಾರ್ ದ ಡೆಫಿನೇಷನ್ ಕೇಳಿದ್ರೆ, ಸೆಕ್ಷನ್ 4 ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಎ ಪಾರ್ಟ್ನರ್ಶಿಪ್ ಆ್ಯಸ್ ಡಬಲ್ ಇಂಟೆಡ್ ಕಾಮದಲ್ಲಿ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಕೂಡ ನಿಮಗೆ ಡಿಫೈನ್ ಅಂತ ಕೇಳಿದ್ರೆ ಯು ನೀಡ್ ಟು ಪುಟ್ ದ ಡಬಲ್ ಯುನಿಟೆಡ್ ಕಾಮದಲ್ಲೇ ಸ್ಟಾರ್ಟ್ ಮಾಡಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ನಾನು ಸಿಂಪಲ್ ಆಗಿ ಇದನ್ನು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಕಾರಣ ಏನು ಅಂತ ಹೇಳಂದರೆ, ಇಲ್ಲಿ ಏನು ಹೇಳುತ್ತೆ, ದ ರಿಲೇಷನ್ಶಿಪ್ ಬಿಟ್ವೀನ್ persons who have agreed to share the profit, including not only by the means of a profit. ಕೇವಲ ಪ್ರಾಫಿಟನ್ನು ಮಾತ್ರ ಅವರು ತಗೊಳೋದಲ್ಲ, ಇನ್ಕ್ಲೂಡಿಂಗ್ ದೇ ನೀಡ್ ಟು ಶೇರ್ ದ ಲಾಸಸ್ ಆಲ್ಸೋ, ಹೌದಾ? ಈ ಲಾಸ್ಗಳನ್ನು ಕೂಡ ಏನು ಮಾಡಬೇಕು, ಅವರು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ, ಹೌದಾ? ಏನು ಹೇಳಿದ್ದು ಇದರಲ್ಲಿ, ಟು ಅಗ್ರಿ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಎಲ್ಲ ಇದ್ದಾರೆ ಪಾರ್ಟ್ನರಲ್ಲಿ. ಇವರೆಲ್ಲರೂ ಕೂಡ ಪಾರ್ಟ್ನರ್ಸು. ಪ್ರಾಫಿಟ್ ಆದರೆ ಎಲ್ಲರೂ ತೊಗೊತಾರೆ, ಲಾಸ್ ಆದರೆ ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ. ಸೊ ಹಾಗಾದರೆ ಇದರಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಅಮೇರಿಕಾದಲ್ಲಿದ್ದಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಬ್ಯಾಂಕಾಕಲ್ಲಿದ್ದಾನೆ, ಸಿ ಅಂತಕ್ಕಂಥ ವ್ಯಕ್ತಿ ಕೆನಡಾದಲ್ಲಿದ್ದಾನೆ. ಎಲ್ಲರೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವನು 1 ಲಕ್ಷ ಹಾಕಿದ್ದಾನೆ, ಇವನು 1 ಲಕ್ಷ ಹಾಕಿದ್ದಾನೆ, ಇವನು 1 ಲಕ್ಷ ಹಾಕಿದ್ದಾನೆ. ಡಿ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ದಾವಣಗೆರೆದಲ್ಲಿದ್ದಾನೆ, ಇವನು 1 ಲಕ್ಷ ಹಾಕಿದ್ದಾನೆ. ಬಟ್ ದೇ ಆರ್ ರನ್ನಿಂಗ್ ದ ಬಿಸ್ನೆಸ್ ಇನ್ ಎಲ್ಲಿ, ಇಂಡಿಯಾದಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದಾರೆ. ಎಲ್ಲಿ ರನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸನ್ನು? ದೇ ಆರ್ ರನ್ನಿಂಗ್ ದ ಬಿಸ್ನೆಸ್ ಇನ್ ಇಂಡಿಯಾ. ಸೊ ಹಾಗಿದ್ರೆ ಇದನ್ನು ಯಾರು ನಡ್ಸ್ಕೊಂಡು ಹೋಗಬೇಕು? ಡಿ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ನಡ್ಸ್ಕೊಂಡು ಹೋಗ್ತಾನೆ. ಇವ್ರಿಗೆ ಯಾರಿಗೂ ಕೂಡ ಬರೋಕ್ಕಾಗಲ್ಲ, ಎಗೆ ಬರೋಕ್ಕಾಗಲ್ಲ, ಬಿಗೆ ಬರೋಕ್ಕಾಗಲ್ಲ, ಸಿಗೆ ಬರೋಕ್ಕಾಗಲ್ಲ. ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ. ಕಾರಣಾಂತರಗಳಿಂದ ಬಿಸ್ನೆಸ್ಗೆ ಅವರು ಅಮೌಂಟನ್ನು ಅಥವಾ ಕ್ಯಾಪಿಟಲ್ ಅಂತಂತ ಹೇಳಿ ಕರಿತೀವಿ ನಾವು. ವಿ ಕಾಲ್ಡ್ ಇಟ್ ಆ್ಯಸ್ ದಟ್ ಮನಿ ಈಸ್ ಕಾಲ್ಡ್ ಇಟ್ ಆ್ಯಸ್ ಎ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಆ ಕ್ಯಾಪಿಟಲನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೊರತು ಅವರು ಯಾವುದೇ ರೀತಿಯಾಗಿ ಆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ದ ಬಿಸ್ನೆಸ್. ಅದಕ್ಕೋಸ್ಕರ ಏನಂತ ಹೇಳ್ತಾರೆ ನೋಡಿ ಇಲ್ಲಿ, ದ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್, ಬಿಸ್ನೆಸ್ ಕ್ಯಾರಿ ಮಾಡ್ತಕ್ಕಂಥದ್ದು ಎಲ್ಲರೂ, ಆದರೆ ಎನಿ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್ ಈಸ್ ಡಿ. ಇವರೆಲ್ಲರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ? ಡಿ. ಓಕೆ, ಸೊ ಹಾಗಾಗಿ ಇದನ್ನು ನಾವೇನಂತ ಕರಿಬೋದು, ದ ರಿಲೇಷನ್ಶಿಪ್ ಬಿಟ್ವೀನ್ ಪಾರ್ಟ್ನರ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತಂದು ಹೇಳಿ. ಸೊ ಇದು ನಿಮಗೆ ಡೆಫಿನಿಷನ್ನು ಅರ್ಥ ಆಯಿತು ಅಂತ
ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೀಚರ್ಸ್ ಅಂತಂದು ಬೇಡ. ಓಕೆ, ಇದ್ರ ಫೀಚರ್ಸ್ಗಳನ್ನ ನೋಡೋಣ. ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತಂತ ನೋಡಿಪ್ಪ, ನೀವು ಯಾವುದೋ ಒಂದು ಮರ ನೋಡಿದ್ರಿ ಅಂತ ಅಂದ್ಕೊಳ್ಳಿ, ಹೌದಾ? ಒಂದು ಮರ ನೋಡ್ತೀರಾ, ಈ ಮರಕ್ಕೆ ಸಂಬಂಧಪಟ್ಟಂಗೆ ಏನಾಗಿರುತ್ತೆ, ಅದರದ್ದೇ ಫೀಚರ್ಸ್ಗಳಿರ್ತವೆ. ಈ ಮರ ಗಿಡ ಒಂದೊಂದು ಗಿಡ ಒಂದೊಂದು ರೀತಿ ಹೂ ಬಿಡುತ್ತೆ. ಸೊ ಹಾಗೆ ಇಲ್ಲಿ ಕೂಡ ಅದರ ಲಕ್ಷಣಗಳು ಏನಾಗಿರ್ತವೆ ಅಂತಂತ ಹೇಳಿದ್ರೆ ಬೇರೆ ಬೇರೆ ಇರ್ತವೆ. ನಮ್ಗೆ ಇವಾಗ ನಾವೇನು ಅರ್ಥ ಮಾಡ್ಕೋಬೇಕು, ಪಾರ್ಟ್ನರ್ಸ್ ಅಂದ್ರೆಗಿನ ಯಾರಾಗಿರಬೇಕು, ಇವಾಗ ನಾವೇ ಅರ್ಥ ಮಾಡ್ಕೊಂಡ. ಪಾರ್ಟ್ನರ್ ಅಂದರೆ ಹೆಂಗಿರಬೇಕು, ಪಾರ್ಟ್ನರ್ ಅಂತಂದು ಹೇಳಂತಂದರೆ ಒಬ್ಬರು ಅಲ್ಲ ಇಬ್ರು ಇರಬೇಕು, ಇಬ್ಬರಲ್ಲ 3 ಜನ ಇರ್ಬೋದು, 3 ಜನ ಅಲ್ಲ 4 ಜನ ಇರ್ಬೋದು. ಎಸ್, ಸೊ ಫಸ್ಟ್ ಲಕ್ಷಣ ಏನು ಹೇಳುತ್ತೆ, 2 or more ಪರ್ಸನ್ಸ್. ಹೌದಾ? ಫಸ್ಟ್ ಲಕ್ಷಣ ಏನು ಹೇಳುತ್ತೆ, 2 or more ಪರ್ಸನ್ಸ್. ಸೆಕೆಂಡ್ ಒಂದು ಅಗ್ರಿಮೆಂಟ್. ನಾನು ಆವಾಗಲೇ ಹೇಳಿದೆ, ಇವರೆಲ್ಲರೂ ಕೂಡ ಏನು ಮಾಡ್ಕೋಬೇಕು, ಇಂಟರ್ಲಿಂಕ್ ಆಗಿ ಅಗ್ರಿಮೆಂಟನ್ನು ಮಾಡ್ಕೋಬೇಕು. ನಾವೆಲ್ಲರೂ ಕಲ್ತು ಬಿಸ್ನೆಸ್ ಮಾಡೋಣ, ನಾವೆಲ್ಲರೂ ಪ್ರಾಫಿಟನ್ನು ಹಂಚ್ಕೊಳ್ಳೋಣ, ನಾವೆಲ್ಲರೂ ಲಾಸ್ಗಳನ್ನು ಹಂಚ್ಕೊಳ್ಳೋಣ, ಸಮಸ್ಯೆಗಳು ಏನೇ ಬಂದರೂ ಕೂಡ ನಾವೆಲ್ಲರೂ ಕಲ್ತು ಫೇಸ್ ಮಾಡೋಣ. ದ ಅಗ್ರಿಮೆಂಟ್, ದೇ ನೀಡ್ ಟು ಮೇಕ್ ಎನ್ ಅಗ್ರಿಮೆಂಟ್ ಫಾರ್ ದಿಸ್. ಅದೇ ರೀತಿಯಾಗಿ ಲಾಫುಲ್ ಬಿಸ್ನೆಸ್ ಮಾಡಬೇಕು. ಎಸ್, ಲಾಫುಲ್ ಅಂತಂತ ಹೇಳಂದರೆ ಕಾನೂನಾತ್ಮಕವಾಗಿ, ಕಾನೂನಿನ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ನಡಿಬಾರ್ದು. ಕಾನೂನಿಂದಲೇ ನಾವೆಲ್ಲರೂ ಕೂಡ ಏನು ಮಾಡ್ತಿದ್ವಿ, ಬಿಸ್ನೆಸ್ಸನ್ನು ಮಾಡ್ತಿದ್ವಿ. ಇನ್ ದ ಸೆನ್ಸ್ ಆಫ್ ದಟ್ ವಾಟ್ ವಿ ಕಾಲ್ಡ್ ಇಟ್ ಆ್ಯಸ್ ವಿ ನೀಡ್ ಟು ಡೂ ದ ಬಿಸ್ನೆಸ್ ಆಫ್ ಎ ಲೀಗಲ್ ಬಿಸ್ನೆಸ್. ನಾವು ಲೀಗಲಾಗಿ ಬಿಸ್ನೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದ ಸ್ಮಗ್ಲಿಂಗ್ ಬಿಸ್ನೆಸ್. ಸೊ ಇದೆಲ್ಲವುದು ಏನಾಗಿರುತ್ತೆ ಅಂತಂದರೆ ಇಲ್ಲೀಗಲ್ ಬಿಸ್ನೆಸ್ಸಸ್ನ, ಇಲ್ಲೀಗಲ್ ಬಿಸ್ನೆಸ್ ಪ್ರಾಕ್ಟೀಸಸ್ಗಳನ್ನು ನಾವೇನು ಮಾಡಬಾರ್ದು, ಇದರಲ್ಲಿ ಮಾಡಬಾರ್ದು ಅಂತಕ್ಕಂಥ ಕಾನೂನಾತ್ಮಕವಾಗಿ ಬಿಸ್ನೆಸ್ಗಳನ್ನು ಮಾಡೋದು. ಶೇರಿಂಗ್ ಆಫ್ ಪ್ರಾಫಿಟ್ ನೋಡಿ, ನಾನು ಆವಾಗಲೇ ಹೇಳಿಬಿಟ್ಟೆ, ಎಲ್ಲದೂ ಕೂಡ ಇದರಲ್ಲೇ ಬಂದುಬಿಟ್ಟಿದೆ, ಮೀನಿಂಗಲ್ಲೇ ಬಂದುಬಿಟ್ಟಿದೆ. ಪ್ರಾಫಿಟ್ಸ್ಗಳನ್ನು ಏನು ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ಸಮನಾಗಿ ಹಂಚಿಕೊಳ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮ್ಯೂಚುವಲ್ ಏಜೆನ್ಸಿ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಕ್ಕಂಥದ್ದು. ದೀಸ್ ಆರ್ ದ ಫೀಚರ್ಸ್. ಓಕೆ, ಇದನ್ನೇನಾಯಿತು, ಇದರಲ್ಲಿ 4 ಅಥವಾ 1 ಕೇಳ್ಬೋದು. ನಿಮ್ಮ 1 ಮಾರ್ಕ್ಸಿಗೆ ಎಕ್ಸಾಮ್ಸ್ಗಳಿಗೆ ಏನು ಮಾಡ್ಬೋದು, 1ಅನ್ನು ಕೇಳ್ಬೋದು. ನೆಕ್ಸ್ಟ್ ಲೆಟ್ ಅಸ್ ವಿ ಮೂವ್ ಟುವರ್ಡ್ಸ್ ದಟ್ ಪಾರ್ಟ್ನರ್ಶಿಪ್ ಡೀಡ್ ಅಂತಂತ ಹೇಳಿ ಕರಿತೀವಿ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಡೀಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ಟಿಕಲ್ಸ್ ಆಫ್ ಪಾರ್ಟ್ನರ್ಶಿಪ್. ಆರ್ಟಿಕಲ್ಸ್ ಅಂತಂತ ಹೇಳಿ ಕರಿತೀವಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್ಸ್ ಅಂತಂತ ಹೇಳಿ. ಇದು ಹೆಂಗಿರುತ್ತೆ ಅಂತಂತ ಹೇಳಂತಂದ್ರೆ ಏನ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂತೇಳಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿನ ಸ್ಥಾಪನೆ ಮಾಡಬೇಕಾದ್ರೆ AOA ಅಂತಂತೇಳಿ ಬರುತ್ತೆ. ಅದೇ ರೀತಿಯಾಗಿ MOA ಅಂತಂತೇಳಿ ಬರುತ್ತೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಟ್ ಕಂಟೆಂಟ್ಸ್ ಆಲ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಏನಾಗಿರುತ್ತೆ, ಇದು ಕಂಟೆಂಟ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಇನ್ ದ ಸೆನ್ಸ್ ಆಫ್ ದಟ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ನೆನ್ಪಿಟ್ಕೊಳ್ಳಿ. ಇದು ಮ್ಯಾನೇಜ್ ಮಾಡೋದು, ಇದು ನೀವು ಡಿಗ್ರಿಗೆ ಹೋದರೆ ಕಲಿತಾರೆ ಇದನ್ನು. ಓಕೆ, AOA ಅಂತಂದ್ರೆ ಅದೇ ಆರ್ಟಿಕಲ್ಸ್ ಅಂತಂತ ಹೇಳಂದರೆ ಅದು ಒಂದು ಪುಸ್ತಕ ಥರ ಇರುತ್ತೆ, ಅದರಲ್ಲಿ ಎಲ್ಲಾವುದು ಇನ್ಫಾರ್ಮೇಷನ್ಸು ಕೂಡ ಏನಾಗಿರುತ್ತೆ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಆರ್ಟಿಕಲ್ಸ್ ಆಫ್ ಪಾರ್ಟ್ನರ್ಶಿಪ್ ಇಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್. ನೆನ್ಪಿಟ್ಕೊಳ್ಳಿ, ಇದು ಹೆಂಗಿರುತ್ತೆ ಅಂದರೆ ಇದು ರಿಟರ್ನ್ ಫಾರ್ಮೆಟಲ್ಲಿ ಇರುತ್ತೆ. ರಿಟರ್ನ್ ಡಾಕ್ಯುಮೆಂಟ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ಗಳು ಏನು ಮಾಡಿರ್ತಾರೆ, ಸಿಗ್ನೇಚರ್ ಹಾಕಿರ್ತಾರೆ. ವಿಚ್ ಗಿವ್ಸ್ ಆಲ್ ದ ಡ್ಯೂಟೀಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಇದರಲ್ಲಿ ಏನು ಮಾಡಿರುತ್ತೆ ಅಂದರೆ, ನಾನು ಆವಾಗಲೇ ಹೇಳಿದೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದೀಗಿನ, ಮ್ಯಾನೇಜ್ಮೆಂಟ್ ಈಸ್ ಆಲ್ವೇಸ್ ಡಿಸ್ಕ್ರೈಬ್ಸ್ ದ್ಯಾಟ್ ಒನ್ ವಾಟ್ ಹೂ ನೀಡ್ಸ್ ಟು ಡ್ಯೂಟಿ, ಯಾವ ಡ್ಯೂಟಿಯನ್ನು ಯಾರು ಮಾಡಬೇಕು. ಸೊ ಇದರಲ್ಲಿ ಏನಾಗಿರುತ್ತೆ, ಅಕೌಂಟಬಿಲಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇದು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿಗಳನ್ನು ಎಲ್ಲರೂ ಕೂಡ ಅಧಿಕಾರ, ಜವಾಬ್ದಾರಿ, ಉತ್ತರದಾಯತ್ವವನ್ನು ಸೂಚಿಸತಕ್ಕಂತಹ ಒಂದು ಪುಸ್ತಕ. ಸೊ ಇದರಲ್ಲಿ ಎಲ್ಲ ಡ್ಯೂಟೀಸ್ಗಳನ್ನು ಏನು ಮಾಡಿರ್ತಾರೆ, ಹೇಳಿಬಿಟ್ಟಿರ್ತಾರೆ. ಡೀಟೇಲ್ಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದೀವಲ್ವಾ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ತಿಳಿಸಿರ್ತಕ್ಕಂತಹ ಪುಸ್ತಕ ಆಗಿರುತ್ತೆ. ಇಟ್ ಸ್ಟಾರ್ಟ್ಸ್ ದ ಪ್ರಾವಿಷನ್ಸ್ ಅಂದರೆ ರೂಲ್ಸ್, ಕಂಡೀಷನ್ಸ್, ರೆಗ್ಯುಲೇಷನ್ಸ್ ಏನಾದರೂ ಕೂಡ ಹೇಳ್ಕೊಳ್ಳಿ ನೀವು ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಹೌದಾ? ಇಟ್ ಸ್ಟೇಟ್ಸ್ ದ ಪ್ರಾವಿಷನ್ಸ್ ಅಂದ್ರೆಗಿನ ರೂಲ್ಸ್ ಮತ್ತು ಕಂಡೀಷನ್ಸ್ಗಳ ಬಗ್ಗೆ ಏನಾಗಿರುತ್ತೆ. ಸೊ ಅವಾಗಲೇ AO ಹೇಳಿದಂಗೆ ಏನಾಗಿರುತ್ತೆ, ಪ್ರತಿಯೊಂದು ಮಾಹಿತಿಯೂ ಕೂಡ AOದಲ್ಲಿ ಕಂಪಲ್ಸರಿಯಾಗಿರಲೇಬೇಕು. ಈ ಒಂದು ಇಟ್ ಮೈಟ್ ಬಿ ಎ ಪಬ್ಲಿಕ್ ಕಂಪ್ನಿ ಆರ್ ಇಟ್ ಮೈಟ್ ಬಿ ಎ ಪ್ರೈವೇಟ್ ಕಂಪ್ನಿ, ದ ಕಂಪನಿ ನೀಡ್ಸ್ ಟು ಪ್ರಿಪೇರ್ ದೀಸ್ 2 ಥಿಂಗ್ಸ್. ಓಕೆ, ಇವೆರಡೂ ಕೂಡ ಏನು ಮಾಡಬೇಕಾಗುತ್ತೆ, ತಯಾರು ಮಾಡಲೇಬೇಕಾಗುತ್ತೆ. ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್
ವೆರಿ ವೆರಿ ಇಂಪಾರ್ಟೆಂಟ್. ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳು ಅಂತ ಹೇಳಿ ನಾವು ಕನ್ನಡದಲ್ಲಿ ಕರೆಯುತ್ತೇವೆ ಅಂತಕ್ಕಂಥದ್ದು ಸಿಂಪಲ್ ಆಗಿ. ಸೊ ಇನ್ನೊಂದು ಮೀನಿಂಗ್ ನೋಡೋಣ ಅದಕ್ಕೆ ಸಂಬಂಧಪಟ್ಟಂಗೆ. ವೆನ್ ದ ಪಾರ್ಟ್ನರ್ಶಿಪ್ agreement is written and signed by all the partners and a duly stamped according to the Stamp Act, it is called as partnership deed. ಸೊ ಸಿಂಪಲ್ ಆಗಿ ಇದು ಕೂಡ ಒಂದು ಮೀನಿಂಗ್ ಆಗಿರುತ್ತೆ. ಸೊ ನೀವು ಎಕ್ಸಾಮ್ಸ್ಗಳಲ್ಲಿ ಇದನ್ನು ಏನು ಮಾಡಬೇಕು, ಖಂಡಿತವಾಗಿ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಬರಿಬೇಕಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಸಿಂಪಲ್ಲಾಗಿ ಈ ಮೀನಿಂಗನ್ನು ಏನು ಮಾಡಬೇಕು, ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಅಥವಾ ಏನು ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಇವೆರಡು ವಿಷಯಗಳನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕಂತ. So next we come to the part of that state any 4 conditions of a partnership deed. Anyone they might be asked for the 1 mark questions, 1 ಅಂಕದ ಪ್ರಶ್ನೆ. ಇಲ್ಲಿ ನಿಮಗೆ ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ ಒಂದು 6 ಮಾರ್ಕ್ ಬರುತ್ತೆ. నేను ನೋಡಿ ಈ ಚಾಪ್ಟ್ರಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 6 ಮಾರ್ಕ್ ಬರುತ್ತೆ. 6 ಮಾರ್ಕ್ಸು, ಅದೇ ರೀತಿಯಾಗಿ 2 ಮಾರ್ಕ್ಸು 1 ಬರುತ್ತೆ, ಅದೇ ರೀತಿಯಾಗಿ 1 ಮಾರ್ಕ್ಸ್ 1 ಬರುತ್ತೆ, ಪ್ಲಸ್ 1 ಮಾರ್ಕ್ಸ್ 1 ಬರುತ್ತೆ. 1 ಮಾರ್ಕ್ಸ್ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೌದಾ, ನಿಮಗೆ ಈಸಿ, ಅದೇ ರೀತಿಯಾಗಿ ಮೀಡಿಯಮ್ಮು, ಅಂಡರ್ಸ್ಟ್ಯಾಂಡಿಂಗು, ಡಿಫಿಕಲ್ಟು, ಹೌದಾ, ವೆರಿ ಡಿಫಿಕಲ್ಟು, ಈ ರೀತಿಯಾಗಿ ಒಂದು 5 ಹಂತಗಳ ಮೇಲೆ ಕ್ವಶನ್ ಪೇಪರನ್ನು ತೆಗಿತಾರೆ. ಸೊ ಹಾಗಾಗಿ 6 ಮಾರ್ಕ್ಸ್ ಕ್ವಶನ್ನು 1 ಗ್ಯಾರಂಟಿ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ನು 1 ಇರುತ್ತೆ, 1 ಮಾರ್ಕ್ಸ್ ಕ್ವಶನ್ನು 1 ಮಾರ್ಕ್ಸ್ ಕ್ವಶನ್ನು. ದ ಟೋಟಲ್ ಈಸ್ ಈಕ್ವಲ್ಸ್ ಟು 10 ಮಾರ್ಕ್ಸ್. 6 + 2 8 9 10 ಮಾರ್ಕ್ಸ್ ಕ್ವಶನ್ಸ್ ಇದು ನಿಮಗೆ ಈ ಚಾಪ್ಟ್ರಲ್ಲಿ ಸಿಗ್ತಕ್ಕಂಥದ್ದು. ಮತ್ತೆ ಬರೋಣ, ಸ್ಟೇಟ್ ಎನಿ 4 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ಸ್. ಕಂಟೆಂಟ್ಸ್ ನೆನ್ಪಿಟ್ಕೊಳ್ಳಿ, ಕಂಟೆಂಟ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ಡೀಡ್, ಅದರಲ್ಲಿ ನೇಮ್ ಆಫ್ ದ ಫರ್ಮ್. ಹೌದು, ಸೊ ನಾವು ಇವಾಗ ಆಲ್ರೆಡಿ ನಾವು ನೋಡಿದೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂತ ಹೇಳಿದೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗಿಂತನೂ ಏನು ಮಾಡಿರ್ತಾರೆ, ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂತಂತ ಹೇಳಿರುತ್ತೆ. ಆ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಒಳಗಡೆ ಕಂಪನಿಯ ನೇಮ್ ಆಗಿರ್ಬೋದು, ಅದೇ ರೀತಿಯಾಗಿ ನೇಚರ್ ಆಫ್ ದ ಬಿಸ್ನೆಸ್ ಆಗಿರ್ಬೋದು, ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆಗಿರ್ಬೋದು, ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಈ ಎಲ್ಲದರಗಳ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಇರಬೇಕು. ಪಾರ್ಟ್ನರ್ಶಿಪ್ ಡೀಡ್ ಅಂತಂತ ಹೇಳಂದ್ರೆಗಿನ, ಡೀಡ್ ಅಂದ್ರೆಗಿನ ಅಗ್ರಿಮೆಂಟು, ಒಪ್ಪಿಗೆ ಕೊಡ್ತಕ್ಕಂಥದ್ದು. ಈ ಒಪ್ಪಿಗೆ ಕೊಡಬೇಕಾದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹೌದಾ, ಒಪ್ಪಿಗೆ ಕೊಡಬೇಕಾದಾಗಿನ ಏನೆಲ್ಲ ಮಾಹಿತಿಯನ್ನು ಅವರು ನಮಗೆ ಹೇಳಿದ್ದಾರೆ. ಅದಕ್ಕೆ ಏನಿರಬೇಕು, ನೇಮ್ ಆಫ್ ದ ಫರ್ಮ್, ಅದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂತಹ ನೇಮ್ ಇರಬೇಕು. ಅದೇ ರೀತಿಯಾಗಿ ನೇಚರ್ ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಯಾವ ರೀತಿಯಾಗಿರ್ತಕ್ಕಂತಹ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ದೀರಾ, ಆ ಬಿಸ್ನೆಸ್ಸಿನ ನೇಚರ್ ಓಕೆ ಇರಬೇಕು. ಅದೇ ರೀತಿಯಾಗಿ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದ ಪಾರ್ಟ್ನರ್ಸ್ಗಳಿಗೆ ಎಷ್ಟೆಷ್ಟು ಕ್ಯಾಪಿಟಲನ್ನು ತೊಗೊಂಡು ಬಂದಿದ್ದಾರೆ ಅದರ ಎಲ್ಲ ಮಾಹಿತಿ ಈ ಡೀಡಲ್ಲಿ ಇರಬೇಕು. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂತ ಹೇಳಂದ್ರಿಗಿನ, ಇವಾಗ ಇವರೆಲ್ಲರಿಗೂ ಕೂಡ ನಾನು ಹೇಳಿದೆ 1 ಲಕ್ಷ, A 1 ಲಕ್ಷ, ಅದೇ ರೀತಿಯಾಗಿ B 1 ಲ್ಯಾಕ್, ಅದೇ ರೀತಿಯಾಗಿ C 1 ಲ್ಯಾಕ್, ಅದೇ ರೀತಿಯಾಗಿ D 1 ಲ್ಯಾಕ್ ಎಲ್ಲರೂ ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಇಟ್ ಇಸ್ ಬಿಕಮ್ ದ 4 ಲ್ಯಾಕ್. ಈ 4 ಲ್ಯಾಕ್ಗೆ ಏನು ಮಾಡಬೇಕು, ಅವ್ರಿಗೆ ಪ್ರಾಫಿಟ್ ಬೇಕಲ್ವಾ, ದೇ ನೀಡ್ ಟು ಶೇರ್ ದ ಪ್ರಾಫಿಟ್ ಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಬೇಕಾಗಿರುತ್ತೆ, ಅದನ್ನು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಅಂತ ಹೇಳಿ ಏನು ಮಾಡ್ತಾರೆ ಅವರು, ದೇ ವಿಲ್ ಟ್ರೀಟ್ ಇಟ್, ದೇ ವಿಲ್ ಟೇಕ್ ಇನ್ ಟು ಕನ್ಸಿಡ್ರೇಷನ್. ಇದನ್ನೇನು ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಏನು ಮಾಡ್ತಾರೆ ತಗೊಳ್ತಾರೆ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂತ ಹೇಳಿ ಕೂಡ ಇರ್ತಕ್ಕಂಥದ್ದು. ಇವು 4 ಕಂಟೆಂಟ್ಸ್ಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ಇನ್ನೊಂದು ಹೆಡಿಂಗ್ ಬರೋಣ, ನೇಮ್ ದ ಮೆಥಡ್ಸ್ ಆಫ್ ನೇಮ್ ದ ಮೆಥಡ್ಸ್ ಆಫ್ ಅಂಡರ್ ವಿಚ್ ದ ಕ್ಯಾಪಿಟಲ್ ಅಮೌಂಟ್ ಕುಡ್ ಬಿ ಪ್ರಿಪೇರ್ಡ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ನೋಡಿ, ನೇಮ್ ದ ಮೆಥಡ್ಸ್ ಅಂದರೆ ಒಂದು ಮೆಥಡ್ಸ್ಗಳಿದ್ದಾವೆ, ಏನಿದೆ ಮೆಥಡ್ಸ್ಗಳಿದ್ದಾವೆ. ನೇಮ್ ದ ಮೆಥಡ್ಸ್ ಅಂಡರ್ ವಿಚ್ ದ ಕ್ಯಾಪಿಟಲ್ ಅಕೌಂಟ್ಸ್ ಕುಡ್ ಬಿ ಪ್ರಿಪೇರ್ಡ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಯಾವ ಮೆಥಡ್ಗಳಿಂದ ನಾವು ಕ್ಯಾಪಿಟಲ್ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬಹುದಾಗಿದೆ. ಯಾವ ಮೆಥಡ್ಗಳಿಂದ ಪ್ರಿಪೇರ್ ಮಾಡಬಹುದಾಗಿದೆ? ನಂಬರ್ 1 ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ನಂಬರ್ 2 ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಸೊ ಇವು ನಿಮಗೆ 2 ಮಾರ್ಕ್ಸ್ಗೆ ರೈಸ್ ಆಗ್ತಕ್ಕಂತಹ ಚಾನ್ಸಸ್. ಸೊ ನಾನಿಲ್ಲಿ 4 ಕೊಟ್ಟಿದ್ದೀನಿ, 2 ಮಾರ್ಕ್ಸಿಗೆ ಕೇಳ್ಬೋದು. ಹೌದಾ, ಸಾರಿ, 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅದೇ ರೀತಿಯಾಗಿ ಫೀಚರ್ಸ್ಗಳಿದ್ದಾವೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ಫೀಚರ್ಸ್ ಇದ್ದಾವೆ. ಫೀಚರ್ಸ್ಗಳನ್ನು ಏನು ಮಾಡ್ಬೋದು, ದೇ ಮೈಟ್ ಬಿ ಆಸ್ಕ್ ಇಟ್ ಎನಿ 2 ಕೇಳಿದಾಗ ಅದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು.
ಸೊ ಚಾನ್ಸಸ್ ಆರ್ ದಟ್ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅವರು ಕೇಳಿದ್ದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಕೊಡಬೇಕು. ವಿ ನೀಡ್ ಟು ಗಿವ್ ದ ಆನ್ಸರ್ ಟು ದೆಮ್. ಅದೇ ರೀತಿ ಆದ ನಂತರ ನೆಕ್ಸ್ಟು ಪ್ರಾಕ್ಟಿಕಲ್, POQ ಅಂತಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳಿ. ಅದೇ ರೀತಿಯಾಗಿ ಇನ್ ದ ಆಪ್ಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತಂತ ಹೇಳಿ, ಇಫ್ ಇನ್ ಕೇಸ್ ಪಾರ್ಟ್ನರ್ಶಿಪ್ ಡೀಡ್ ಇರದೇ ಇದ್ರಿಗಿನ ಏನಾಗುತ್ತೆ ಅದನ್ನು ನೋಡೋಣ. ಆಪ್ಷನ್ಸ್ ಅಂತಂತೇಳಿ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತೀವಿ. ಈ ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್ ಅಂತಂತ ಹೇಳಿದೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಏನು ಮಾಡಬೇಕು, ತೊಗೋಬೇಕು. ನಿಮ್ಗೆ ಎಕ್ಸಾಮ್ಸ್ಗಳಿಗೂ ಕೂಡ ಕೇಳ್ತಿರ್ತಾರೆ ಪ್ರಾಕ್ಟಿಕಲ್. ಇದು 6 ಮಾರ್ಕ್ಸ್ಗೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ 6 ಮಾರ್ಕ್ಸ್ಗೆ ನಿಮಗೆ ಥ್ಯಾರಟಿಕಲಿ ಬೇಸಲ್ಲಿ ಏನು ಮಾಡಲ್ಲ, ಕೇಳೋಕ್ಕೆ ಹೋಗಲ್ಲ. ದೇ ವಿಲ್ ಕಂಪಲ್ಸರ್ಲಿ ಆಸ್ಕ್ ಇನ್ ದ ಪ್ರಾಕ್ಟಿಕಲ್. ಅವರು ಪ್ರಾಕ್ಟಿಕಲ್ಲೇ ನಿಮ್ಗೆ ಏನು ಮಾಡ್ತಾರೆ, ಕೇಳ್ತಾರೆ. ಸೊ ಇದು ಕೂಡ ಕನ್ಸರ್ನ್ ಇರೋದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ನಮ್ಗೆ ಏನಾಗುತ್ತೆ 6 ಮಾರ್ಕ್ಸ್ಗೆ ರೈಸ್ ಅಪ್ ಆಗೋದ್ರಿಂದ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್ ಅಂತಕ್ಕಂಥದ್ದು. ಆನ್ ಸೆಲ್ಫ್ ಇನ್ವೆಸ್ಟೆಡ್ ಬಿಸ್ನೆಸ್ ಯು ಶುಡ್ ನಾಟ್ ಟು ಪೇ ಇಂಟ್ರೆಸ್ಟ್. ನಾನು ಬರೆದಿದ್ದೇನೆ ನೋಡಿ. ಇವಾಗ A ಬಿಸ್ನೆಸ್ ಇದೆ, B ಬಿಸ್ನೆಸ್ ಇದೆ, C ಬಿಸ್ನೆಸ್ ಇದೆ, D ಬಿಸ್ನೆಸ್ ಇದೆ. ಎಲ್ಲರ ಕಲ್ತು ಒಂದೇ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಎಲ್ಲರ ಕಲ್ತು ಏನು ಮಾಡ್ತಾಯಿದ್ದಾರೆ, ದೇ ಆರ್ ಡೂಯಿಂಗ್ ಓನ್ಲಿ ದ ಒನ್ ಬಿಸ್ನೆಸ್ ಬೈ ಮೇಕಿಂಗ್ ದೇ ಆರ್ ಆಲ್ ಬಿಕಮ್ ಆ್ಯಸ್ ಎನ್ ಎ ಪಾರ್ಟ್ನರ್ಸ್ ಆಗಿ ಏನು ಮಾಡ್ತಾರೆ, ಕೆಲಸ ಮಾಡ್ತಿದ್ದಾರೆ. ಸೊ ಇವ್ರು 1 ಲಕ್ಷ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಇವ್ರು ಏನೇನು 1 ಲಕ್ಷ ಹಾಕಿದ್ದಾರೆ, ಈ ಲಕ್ಷದ ಮೇಲೆ ಇಂಟ್ರೆಸ್ಟ್ ಏನು ಮಾಡಬಾರ್ದು, ಕೊಡಬಾರ್ದು. ವಿ ಶುಡ್ ನಾಟ್ ಟು ಪೇ ದ ಇಂಟ್ರೆಸ್ಟ್ ಆನ್ ದೀಸ್ ಥಿಂಗ್ಸ್. ಇದೆಲ್ಲ ಕ್ಯಾಪಿಟಲ್. ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವ, ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಈ ಕ್ಯಾಪಿಟಲ್ ಮೇಲೆ ಏನು ಕೊಡೋಕೆ ಹೋಗ್ಬಾರ್ದು ನಾವು. ವಿ ಶುಡ್ ನಾಟ್ ಟು ಪೇ ದ ಇಂಟ್ರೆಸ್ಟ್. ಅದಕ್ಕೆ ಏನಂತ ಬರ್ದಿದ್ದೀನಿ ನಾನು, ನಾಟ್ ಅಲೌಡ್. ಹೌದಾ, ಏನಂತ ಬರ್ದಿದ್ದೀನಿ ನಾನು, ನಾಟ್ ಅಲೌಡ್ ಅಂತಂತ ಹೇಳಿ ಬರ್ದಿದ್ದೀನಿ ನೋಡಿ. ಅದಕ್ಕೆ ನಾಟ್ ಟು ಬಿ ಅಲೌಡ್. ನೆಕ್ಸ್ಟ್ ಎರಡನೇದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಕ್ಕಂಥದ್ದು ನಾಟ್ ಟು ಬಿ ಅಲೌಡ್. ಮುಂದೆ ಹೇಳ್ತೇನೆ ನಾನು ಯಾಕೆ ಇದರಲ್ಲಿ ಈ ರೀತಿ ಪ್ರಾಬ್ಲಮ್ಸ್. ಇದರಲ್ಲಿ ನೋಡಿ ನಾಟ್ ಟು ಬಿನಿ ಅಲೌಡ್ ಅಂತ ಹೇಳಿದ್ದೀರಾ, ಮುಂದೆ ನೋಡ್ರಿಗಿನ್ನ ನೀವು ತೊಗೊತೀರಾ. ಸೊ ಇಂಥ ಕಂಡೀಷನ್ಸ್ಗಳು ಕೂಡ ಏನಾಗುತ್ತೆ, ಬರುತ್ತೆ. ದ ಚಾನ್ಸಸ್ ಆರ್ ದೇ. ಲೆಟ್ ಅಸ್ ವಿ ಥಿಂಕ್ ದಟ್. ಅದನ್ನು ಕೂಡ ನಾವೇನು ಮಾಡೋಣ, ಯೋಚನೆ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತಕ್ಕಂಥದ್ದು ಅಲೌಡ್ ಎಟ್ 6%. ಇದನ್ನು 6%ಗೆ ಏನು ಮಾಡಿರ್ತೀವಿ ನಾವು, ಅಲೌಡ್ ಮಾಡಿರ್ತೀವಿ. ಸ್ಯಾಲರಿ ಆರ್ ಕಮಿಷನ್ ಟು ಪಾರ್ಟ್ನರ್ಸ್. ಕಮಿಷನ್ಸ್ಗಳಿಗೆ ಇದು ಈ ಪಾರ್ಟ್ನರ್ ಆಗಿರ್ತಾರೆ ಅಂತ ತಿಳ್ಕೊಡ್ರಿ. ಪಾರ್ಟ್ನರ್ ಆಗಿರೋ ಎಲ್ಲರೂ ವರ್ಕ್ ಮಾಡ್ತಾಯಿದ್ದಾರೆ ಪಾರ್ಟ್ನರ್ ಆಗಿ. ಅವ್ರ ಅಂಗಡಿಲಿ ಅವರೇ ದುಡಿದು ಅವರೇ ಸ್ಯಾಲ್ರಿ ತೊಗೋಬೋದಾ? ತೊಗೊಳಕ್ಕಾಗಲ್ಲ, ತೊಗೊಳ್ಬಾರ್ದು. ಅದು ಶಿಸ್ತಲ್ಲ, ಅದು ಬಿಸ್ನೆಸ್ಗೆ ಅಪಪ್ರಚಾರ ಮಾಡಿದ ಹಾಗೆ. ನೀವು ಒಂದು ಹಾಸ್ಪಿಟಲ್ ಕಟ್ಟಿರ್ತೀರ ಅಂತ ತಿಳ್ಕೊಡ್ರಿ, ಎಲ್ಲರೂ ಡಾಕ್ಟರ್ಸ್ಗಳಿದ್ದೀರಿ, ನಿಮ್ಮಿಷ್ಟಕ್ಕೆ ನೀವೇ ಏನು ಮಾಡ್ತೀರಿ, ನಾನು ಡಾಕ್ಟ್ರು, ನಾನು ಸ್ಯಾಲ್ರಿ ತೊಗೊತೀನಿ ಅಂತಂತೇಳಿ ಸ್ಯಾಲ್ರಿ ತೊಗೊತೀರಾ? ಸ್ಯಾಲ್ರಿ ತೊಗೊಳಲ್ಲ. ಯಾಸನೆ ಷೇರುಗಳ ಪ್ರಕಾರ ನೀವೇನು ಮಾಡ್ಬೇಕು, ಇದನ್ನು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಯಾಲರಿ ಆರ್ ಕಮಿಷನ್ ಟು ದ ಪಾರ್ಟ್ನರ್ಸ್ ಈಸ್ ನಾಟ್ ಟು ಬಿ ಅಲೌಡ್ ಅಂತಕ್ಕಂಥದ್ದು. ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್, ಇದನ್ನ ಏನು ಮಾಡಬೇಕು, ಅಲೌಡ್ ಅದ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಂತಕ್ಕಂಥದ್ದು. ಇದನ್ನ ಏನು ಮಾಡ್ತೀವಿ ನಾವು, ಈಕ್ವಲ್ ಆಗಿ ಎಲ್ಲರಿಗೂ ಕೂಡ ಏನು ಮಾಡ್ತಾ ಇದ್ದೀವಿ, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇದೇನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ 5 ಆಸ್ಪೆಕ್ಟ್ಸ್ಗಳು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದೇ ರೀತಿಯಾಗಿ ನಾಟ್ ಟು ಬಿ ಅಲೌಡ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಲೌಡ್. ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಇಟ್ ಈಸ್ ಅಲೌಡ್. ಹೌ ಮಚ್? ಇಟ್ ಈಸ್ ಅಲೌಡ್ ಇನ್ ದ 6%. ಅಲೌಡ್ 6%. ಸ್ಯಾಲರಿ ಆರ್ ಕಮಿಷನ್ ಟು ಪಾರ್ಟ್ನರ್ಸ್ ನಾಟ್ ಟು ಬಿ ಅಲೌಡ್. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಇಟ್ ಈಸ್ ಆಲ್ಸೋ ಅಲೌಡ್. ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಂತಂತ ಹೇಳಿ ಕೂಡ ನಾವೇನು ಮಾಡ್ಬೋದು, ಬರಿಬೋದು. ಇದು ಕೂಡ ಅಲೌಡ್ ಆಗಿರುತ್ತದೆ. ಓಕೆಪ್ಪ. ಸೊ ಇಷ್ಟು ವಿಷಯಗಳಿರ್ತದೆ. ಮತ್ತು ಈ ವಿಷಯಗಳಿಗೆ ಕುರಿತಂತೆ ನಾವು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ, ಚರ್ಚೆ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಮ್ಮೆಲ್ಲರಿಗೂ ಸತತವಾಗಿ ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸೆಂಡ್ ಮಾಡಿ. ಸೊ ಇದರಲ್ಲಿ ಏನಾದರೂ ಕೂಡ ಮೈನ್ಯೂಟ್ಸ್ಗಳು ಮಿಸ್ಟೇಕ್ ಆಗಿದ್ರಿಗಿನ ಎಕ್ಸ್ಕ್ಯೂಸಸ್. ಸೊ ವಿ ವಿಲ್ ಬಿ ಅಪ್ಗ್ರೇಡ್ ಇನ್ ದ ಅಪ್ಕಮಿಂಗ್ ಡೇಸ್. ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಬಿಕಾಸ್ ಇಟ್ ಈಸ್ ಎನ್ ಎ ಕಾಮನ್ ಫಿನಾಮಿನಾ ದಟ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ವಿ ವಿಲ್ ಮೇಡ್ ದ ಸ್ಮಾಲ್ ಕೈಂಡ್ಸ್ ಆಫ್ ಎನ್ ಮಿಸ್ಟೇಕ್ಸ್. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಎಲ್ಲರೂ ಸಿಗೋಣ. ಧನ್ಯವಾದಗಳು.